ಇಷ್ಟಪಡ್ತೀನಿ. ಅದೇ ನಿಟ್ಟಿನಲ್ಲಿ ಬಂದಂಥದ್ದು ಈ ಸಿನಿಮಾನು ಸಹ. ಸೊ ಈ ಸಿನಿಮಾ ಮಾಡೋದಕ್ಕೆ ದೇವರನ್ನೇ ನಂಗೆ ಮನಸ್ಸಿರಲಿಲ್ಲ. ಇವತ್ತು ಹುಟ್ಟಿದ ಹಬ್ಬ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬಿಡ್ತೀನಿ ವೇದಿಕೆ ಮೇಲೆ. ಸೊ ತರುಣ್ ಫೋನ್ ಮಾಡಿಬಿಟ್ಟು ಒಂದು ಕತೆ ಬಂದಿದೆ ಕೇಳು ಅಂದ. ಏನು ಕತೆ ಅಂದೆ? ಒಂದು ಫ್ಯಾಮಿಲಿ ಕತೆ ಅಂತ. ನಾನು ಮಾಡಲಾಗಿರೋ ದಯವಿಟ್ಟು ಒಂದು ಫ್ಯಾಮಿಲಿ ಕತೆ, ಲವ್ ಸ್ಟೋರಿ ಮಾಡಿ 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 ಬೇಜಾರಾಗ್ಬಿಟ್ಟು, ಔಟ್ ಆಫ್ ದಿ ಬಾಕ್ಸ್ ಏನಾದ್ರು ಕತೆ ಇದ್ರೆ ಹೇಳು, ನಾನು ಮಾಡ್ತೀನಿ ಅಂದೆ. ಅವನೊಂದು ಮಾತು ಹೇಳ್ದ, ಮಗ ನೀನು ಔಟ್ ಆಫ್ ದಿ ಬಾಕ್ಸ್ ಕತೆ ಆದ್ರೇನು, ಫ್ಯಾಮಿಲಿ ಕತೆ ಆದ್ರೇನು, ಕತೆ ಚೆನ್ನಾಗಿರ್ಬೇಕಷ್ಟೇ, ನಿನಗೆ ಕೇಳು, ಇಷ್ಟ ಆದರೆ ಮಾಡು, ಇಲ್ಲಾಂದರೆ ಬೇಡ, ಆಮೇಲೆ ಏನೋ ಮಾತಾಡೋಣ ಅಂದ. ಸರಿ ಆಯಿತು ಅಂದೆ. ಸರಿ ಬಂದು ರಂಜಿನಿ ಅವರು ಕತೆ ಹೇಳಿದ್ರು. ಗೊತ್ತಿಲ್ಲ, ಸಿನಿಮಾ ತನಗೇನು ಬೇಕೋ ಅದೇ ತಗೊಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಕತೆ ಅನ್ನೋದು ಅಷ್ಟು ನನಗೆ ಸೆಳ್ಕೊಂಡಿದ್ದು. ಹೌದು, ಒಂದು ಫ್ಯಾಮಿಲಿ ಕತೆ ಆದ್ರೂ ಸಹ ಇಷ್ಟು ಚೆನ್ನಾಗಿ ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರಂತ ಒಂದು ಹೆಣ್ಮಗು ಇಷ್ಟು ಚೆನ್ನಾಗಿ ಕತೆ ಬರ್ತಿದೆ ಅನ್ನೋದು ಬಹಳಷ್ಟು ಇಷ್ಟ ಆಯಿತು. ನೆಕ್ಸ್ಟ್ ಒಂದು ತರುಣ್ ಹೇಳಿದ್ದು ಅಂದರೆ, ಅವನು ಹೊಸ ಟೀಮು, ಅವ್ರಿಗೊಂದು ಸಪೋರ್ಟ್ ಬೇಕು, ಅವ್ರು ಯಾರನ್ನೋ ಹಾಕೊಂಡ್ರೆ ಏನೋ ಮಾಡ್ತು ಅಂದರೆ ಅದು ಏನೂ ಆಗಲ್ಲ. ಒಂದು ಹೊಸ ಟೀಮ್ ಬಂದಿದೆ, ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದೆ, ಅವ್ರು ಸಪೋರ್ಟ್ ಮಾಡು. ಅವ್ರ ಪಾಪ ಒಂದಷ್ಟು ದುಡ್ಡಿಟ್ಕೊಂಡು ಅವಳಿಗೆ ಏನೋ ತುಂಬ ವರ್ಷಗಳಿಂದ ಕತೆ ಪುಸ್ತಕಗಳು ಬರ್ಕೊಂಡು ಒಂದು ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದಾಳೆ, ಒಂದು ರೈಟರ್ ಆಗ್ಬೇಕಂತ ಬಂದಿದ್ದಾಳೆ, ಪ್ರೂವ್ ಮಾಡ್ಕೋಬೇಕು ಅಂತಿದ್ದಾಳೆ. ನೀನು ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಅಂತ. ಸೊ ಅದೆಲ್ಲನೂ ನಂಗೆ ಸ್ಟ್ರೈಕ್ ಆಗಿ, ಹೌದಲ್ವಾ, ಒಳ್ಳೇದೇನಾದರೂ ಬಂದಾಗ ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡಬೇಕಂತ ಹೇಳಿ ಆ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕತೆ ನನ್ನ ಅಷ್ಟೊಂದು ಸೆಳ್ಕೊಳ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದರೆ, ಈ ಸಿನಿಮಾದಲ್ಲಿ ನನಗನ್ಸೋದು ತುಂಬ ಕಿತ್ತಾಡ್ತಾ ಇರ್ತೀವಿ ನಾವು. ಎಂಟೈರ್ ಟೀಮ್ ಯಾವ ಥರ ಕಿತ್ತಾಡ್ತೀವಿ ನೋಡ್ತು ಅಂದರೆ, ಇವು ಯಾರು ಅನ್ಪ್ರೊಫೆಷನಲ್ ಟೀಮ್ಗಳು ಕತೆ ಮಾಡೋಕ್ಕೆ ಬರಲ್ಲ, ಸಿನಿಮಾ ಮಾಡೋದಕ್ಕೆ ಬರಲ್ಲ, ಹಿಂಗೆ ಕಿತ್ತಾಡ್ತಾ ಇರ್ತೇವೆ ಅಂತ ನೀವು ಅನ್ಕೊಂಡ್ಬಿಡ್ತೀರಿ. ಆ ರೇಂಜಿಗೆ ನಾವು ಕಿತ್ತಾಡ್ತಾ ಇರ್ತೀವಿ. ದ ಬ್ಯೂಟಿ ಏನು ಅಂದರೆ, ಇಲ್ಲಿ ಯಾರ್ದು ಏನೂ ಪರ್ಸನಲ್ ವಿಚಾರ ಕಿತ್ತಾಡ್ತಾ ಇರಲ್ಲ, ಎಲ್ಲರೂ ಸಿನಿಮಾಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ನಮ್ಮ ಸುಧಾಕರ್ ಶೆಟ್ರು ಅವ್ರದ್ದೇನೋ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ಲಾಕ್ ಇಡಬೇಕು, ಅದಕ್ಕೇನೋ ಕಿತ್ತಾಡ್ತಾ ಇರ್ತಾರೆ. ನಮ್ಮ ಜಡೇಶ್ ಅವರಿಗೆ ಅವ್ರಿಗೇನೋ ಸೀನ್ ಏನೋ ಒಂಥರ ಚೆನ್ನಾಗಿ ಬರ್ಬೇಕು, ಅವ್ರು ಕಿತ್ತಾಡ್ತಾ ಇರ್ತಾರೆ. ರಂಜಿನಿ ಅವರಿಗೆ ನೀವು ಬರೀ ಶಾರ್ಟ್ ಬ್ಯೂಟಿ ನೋಡ್ತೀರಾ, ಶಾರ್ಟ್ ಬ್ಯೂಟಿ ಅಲ್ಲ, ನನಗೆ ಕಂಟೆಂಟ್ ಬೇಕು, ಎಮೋಷನ್ ಈ ಥರ ಬೇಕು ಅಂತ ಅವ್ರು ಕಿತ್ತಾಡ್ತಾ ಇರ್ತಾರೆ. ಹೀಗೆ ಎಲ್ಲರೂ ಕಿತ್ತಾಡ್ತಾ ಫೈನಲ್ ಅಲ್ಲಿ ಒಂದು ಬ್ಯೂಟಿಫುಲ್ ಒಂದು ಥಾಟು, ಒಂದು ಶಾರ್ಟ್ ಹೆಂಗ್ ಬರುತ್ತೆ ಅಂದ್ರೆ, ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಂಜಿನಿ ಅವ್ರು ಹೇಳಿದಾಗೆ, ಎಷ್ಟೋ ಸರಿ ನಾನು ನಾನು ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿರ್ತೀನಿ, ಯಾವುದೋ ಒಂದು ಸೀನ್ ನಮ್ಗೆ ಎಮೋಷನ್ ಮಾಡ್ತಾ ಇರುತ್ತೆ, ಅಳ್ತಾ ಇರ್ತೀನಿ. ಅವ್ಳು ಕೇಳ್ತಾ ಇದ್ದೆ, ಯಾಕ್ರಿ ಏನ್ರಿ ಆಯ್ತು ಅಳ್ತಾ ಇದ್ದೀರ? ಇಲ್ಲ, ಸೀನ್ ನನಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ, ತುಂಬ ಎಮೋಟ್ ಮಾಡುತ್ತೆ ಅಂತೆಲ್ಲ ರಂಜಿನಿ ಅವ್ರು ಏನೋ ಒಂದು ಡೈಲಾಗ್ ಶೀಟ್ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಡೇ ಏನೋ ಒಂದು ಡೈಲಾಗ್ ಇದು ಮಾಡ್ಬೇಕಾದ್ರೆ ಅದನ್ನ ನೋಡಿ ಎಮೋಟ್ ಆಗ್ತಾ ಇರ್ತೀನಿ. ಹಿಂದೆಲ್ಲ ನೋಡಿದ್ರೆ ಸುಮ್ಮನೆ ಮಲಗಿದಂಗೆ ಒಂಥರ ನಗು ಬರ್ತಾ ಇರುತ್ತೆ. ಸೊ ನನ್ನ ಹೆಂಡತಿ ಮಕ್ಕಳೆಲ್ಲ ಏನು ಉಚ್ಚಾನ ಏನೋ ಅನ್ಕೊಂತಾ ಇರ್ತಾರೆ. ಆ ರೀತಿಯಾಗಿ ಸ್ಕ್ರಿಪ್ಟ್ ನನ್ನನ್ನು ಮೋಟಿವೇಟ್ ಮಾಡ್ತಾ ಇದೆ. ಅಂತ ಒಂದು ತಂಡ ಜೊತೆನಲ್ಲಿ ಕೆಲಸ ಮಾಡ್ತಾರೆ, ನಿಜಕ್ಕೂ ನನಗೆ ಖುಷಿ ತಂದುಕೊಟ್ಟಿದೆ. ಸೊ ಹಾಗಾಗಿನೇ ಈ ಸಿನಿಮಾವನ್ನು ಒಪ್ಕೊಂಡೆ. ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಜಡೇಶ್ ಅವರು ಮೊದಲನೇ ಬಾರಿಗೆ ಹಂಪಿ ಪಿಕ್ಚರ್ಸ್ ಅನ್ನೋ ಒಂದು ಬ್ಯಾನರ್ನ ಓಪನ್ ಮಾಡಿದ್ದಾರೆ. ಒಳ್ಳೇದಾಗಲಿ ನಿಮಗೆ ಜಡೇಶ್ ಸರ್, ಅದ್ಭುತವಾದಂಥ ಪ್ರೊಡ್ಯೂಸರ್ ಆಗಿ ಕನ್ನಡ ಚಿತ್ರರಂಗಕ್ಕೆ. ಆ್ಯಂಡ್ ರಂಜಿನಿ ಅವ್ರಿಗೂ ಶುಭಾಶಯಗಳು. ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಫೀಲ್ಡ್ಗೆ ಬಂದಿದ್ದೀರ, ಅದ್ಭುತವಾದ ಯಶಸ್ವಿ ನಿರ್ದೇಶಕಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ವಿಹಾನ್ ಅವನು ಹೆಂಗೆ ಅಂದರೆ, ಆಫ್ ಸ್ಕ್ರೀನ್ ಮಗ ಹೋಗಿ ನನಗೆ ನಿಜವಾಗ್ಲೂ ಅಷ್ಟೊಂದು ಎಮೋಷನಲ್ ಬಾಂಡಿಂಗಲ್ಲಿ ಹೆಂಗ ಹೋಗಿದ್ದಾನಂದ್ರೆ, ಕನ್ಸಲ್ಲೆಲ್ಲ ಬರೋಕ್ಕೆ ಶುರು ಆಗ್ಬಿಟ್ಟಿದ್ದಾನೆ ಅವನನ್ನು. ಯಾಕಂದ್ರೆ ಅವನನ್ನು ನಾವು ಬಾಂಡಿಂಗ್ ಆ ರೀತಿ ಆಗೋಯ್ತು ಸಿನಿಮಾದಲ್ಲಿ. ಅದೇನು ಹೇಳಿ ತುಂಬ ದಿನ ಇದ್ದು ಜೊತೆನಲ್ಲಿ ಈಗ ಅವನಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ತಲೆ ಬಾಚೋದ್ರಿಂದ ಏನು ಮಾಡ್ತಾ ಇದ್ದೀನಿ ಅದೆಲ್ಲ ಫ್ಲಾಶ್ ಬ್ಯಾಕ್. ನನ್ನ ಮಕ್ಕಳಿಗೆ ನಾನು ಏನು ಮಾಡ್ತಾ ಇದ್ದೆ, ಬಂದು ನಿಜವಾಗ್ಲೂ ಒಂದು ಮಗನ ಥರನೇ ಒಂದು ಬಾಂಡಿಂಗ್ ಒಂದು ಜೊತೆನಲ್ಲಿ ಆಗೋಯ್ತು. ಇವತ್ತು ಅವನು ಹೆಂಗಾಗೋಗಿದ್ದಾನೆ ಅಂದರೆ, ಬಾರಲ್ಲಿ ಕೂತ್ಕೊಳ್ಳೋ ಅಂದ್ರೆ, ಇಲ್ಲ ನಾನು ಈ ಥರ ಕೂತಿರಲಿಲ್ಲ, ಈ ಥರ ಕೂತಿದ್ದೆ ಅಂತ ಕಂಟಿನ್ಯೂಟಿ ಹೇಳೋ ರೇಂಜಿಗೆ ಆಗ್ಬಿಟ್ಟಿದೆ ನಾವು. ನೆಕ್ಸ್ಟ್ ಶಾರ್ಟ್ ಏನು ಅಂತ ಕೇಳೋ ರೇಂಜಿಗೆ ಆಗೋಗಿದ್ದಾನೆ ಅವನು. ಸೊ ಹಾಗಾಗಿ ನನ್ನ ಡೈಲಾಗ್ ಏನೋ ಕರೆಕ್ಟಾಗಿ ಹೇಳದ್ನ, ನಾನು ಲಾಸ್ಟ್ ಟೈಮ್ ಆ ಥರ ಹೇಳಿರಲಿಲ್ಲ, ಈ ಥರ ಹೇಳಿದ್ದೀನಿ ಅನ್ನೋ ರೇಂಜಿಗೆ ಅವನು ಒಂದು ಶಾರ್ಪ್ ಆಗೋಗಿದ್ದಾನೆ, ಪ್ರೊಫೆಷ್ನಲ್ ಆಗೋಗಿದ್ದಾನೆ. ರಂಜನಿ ಅವ್ರು ಹೇಳಿದಾಗೆ ಅವನು ಏನೇ ಫೀಲಿಂಗ್ ಇದ್ರು ಅಂದರೆ ಮನೆಗೆ ಹೋಗ್ಬೇಕು. ಆ ಮಕ್ಕಳ ವಯಸ್ಸು ಸಹಜ, ಅದು ಕ್ರಿಕೆಟ್ ಬರ್ತಾ ಇರ್ತದೆ ಟಿವಿನಲ್ಲಿ, ಅವನು ಕ್ರಿಕೆಟ್ ನೋಡ್ಬೇಕಂತಿರುತ್ತೆ. ನಾವು ರಾತ್ರಿ 2 ಗಂಟೆ ಹಾಕೊಂಡು ರುಬ್ತಾ ಇರ್ತೀವಿ, ಪಾಪ ಅವ್ನು ಕ್ರಿಕೆಟ್ ನೋಡಬೇಕು. ಬಟ್ ಆ ಬೇಜಾರೆಲ್ಲ ಎಲ್ಲೂ ತೋರಿಸ್ಕೊಳ್ಳೋದು. ಆ ಕ್ಯಾಮ್ರಾ ಮುಂದೆ ಬಂದಿದ್ದ ಕೂಡಲೇ ತುಂಬ ಪ್ರೊಫೆಷನಲ್ ಆಗಿ ನಿಂತ್ಕೊಂಡು ಪ್ರೊಫೆಷನಲ್ ಆ್ಯಕ್ಟರ್ ಥರ ಆ್ಯಕ್ಟ್ ಮಾಡ್ತಾನೆ ಅವನು. ಆ ರೀತಿಯಾಗಿ ಹೋಗಿದ್ದಾನೆ. ಥ್ಯಾಂಕ್ಸ್ ಕಣ, ನನ್ನ ಜೊತೆ ಅಷ್ಟು ಚೆನ್ನಾಗಿ ನೀನು ಕೋಆಪ್ರೇಟ್ ಮಾಡ್ತಾ ಇರೋದಕ್ಕೆ. ವಿಶ್ ಯು ಆಲ್ ದ ಬೆಸ್ಟ್. ತುಂಬ ದೊಡ್ಡ ಸೂಪರ್ ಸ್ಟಾರ್ ಆಗೋ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ರಂಜಿನಿ ಅವರು ಆಲ್ರೆಡಿ ಸ್ವಲ್ಪ ಹಿಂಟನ್ನು ಕೊಟ್ಟರು. ನಿಮಗೂ ನಮಗೂ ಎಲ್ಲ ಗೊತ್ತಿರೋ ಹಾಗೆ ಇವತ್ತು ಹಳ್ಳಿಯಿಂದ ಹುಡುಗರು ಬರ್ತಾರೆ.
ಹುಡುಗರು ಬಂದು ಕೆಲವರು ಕ್ಯಾಬ್ ಓಡಿಸ್ತಾ ಇರ್ತಾರೆ, ಕೆಲವರು ಪೆಟ್ರೋಲ್ ಬ್ಯಾಂಕ್ ಕೆಲಸ ಮಾಡ್ತಾರೆ, ಕೆಲವರು ಹೋಟೆಲ್ ಸಪ್ಲೈಯರ್ಗಳಾಗಿರ್ತಾರೆ. ಇದು ಯಾವ ಕೆಲಸನೂ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಆದರೆ ಊರಲ್ಲಿ ಅವ್ರಿಗೆ ಹೊಲಗಳಿರುತ್ತೆ, ಗದ್ದೆಗಳಿರುತ್ತೆ, ಅವ್ರದ್ದೇ ಆದಂಥ ಕೆಲಸ ಇರುತ್ತೆ, ಮತ್ತೆ ಹೈನುಗಾರಿಕೆ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಅವರು ಬೆಂಗಳೂರಿಗೆ ಬರೋದು ಕಾರಣ ಏನು ಅಂದ್ರೆ ಒಂದೇ ಒಂದಕ್ಕೆ ನಾವು ಸಿಟಿನಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋದು ಒಂದು ಹೆಮ್ಮೆ ಅನ್ನೋ ತಲೆನಲ್ಲಿ ಇಟ್ಕೊಂಡು ಆ ವಿಷಯ ಬರ್ತಾರೆ. ಸೊ ಅಂಥವ್ರಿಗೆ ಈ ಸಿನಿಮಾ ನೋಡಿ, ನನ್ನ ಪಾತ್ರ ನೋಡಿ ಕನೆಕ್ಟ್ ಆಗುತ್ತೆ. ಬಹುಶಃ ಇಲ್ಲಿಂದ ಒಂದು ಅಷ್ಟು ಜನ ಮತ್ತೆ ಹಳ್ಳಿಗೆ ಹೋಗಿ ನಮ್ಮ ಒಂದು ನೆಲದ ಸೊಗಡು ಏನಿದೆ ಅನ್ನೋದು ಅರ್ಥ ಆಯ್ತು ಅಂದ್ರೆ ಈ ಸಿನಿಮಾ ಮಾಡೋದಕ್ಕೂ ಈ ಪಾತ್ರ ಮಾಡಿದಕ್ಕೂ ನನ್ನ ಸಾರ್ಥಕ ಅಂತ ತಿಳ್ಕೊಳ್ತೀನಿ. ನಾನು ಹೇಳಿದಾಗ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಒಪ್ಕೊಂಡೆ. ಇವತ್ತು ನನಗೊಂದು ಯಾವ ರೀತಿ ಆಟಿಟ್ಯೂಡ್ ಸ್ಟಾರ್ಟ್ ಆಗೋಗಿದೆ ಅಂದ್ರೆ, ನಾನು ಬೇಡ ಅಂತ ಇದ್ದಿದ್ದ ಸಿನಿಮಾ ಬಗ್ಗೆ ಇವತ್ತು ಮಾತಾಡೋದು ನನಗೊಂದು ಆಟಿಟ್ಯೂಡ್ ಶುರು ಆಗೋಗಿದೆ. ಯಾಕಂದ್ರೆ ಕಂಟೆಂಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ, ಹಂಗಿದೆ, ನಾವೆಲ್ಲ ಸೇರಿ ಇಂಥ ಕೆಲಸ ಮಾಡಿದೀವ ಅನ್ನೋ ರೇಂಜ್ ಒಂದು ಆಟಿಟ್ಯೂಡ್ ಶುರು ಆಗೋಗಿದೆ ನನಗೆ. ಸೊ ಹಾಗಾಗಿ ಅದ್ಭುತವಾದಂಥ ಒಂದು ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ. ಇದನ್ನ ನಾನು ಪ್ಲೀಸಿಂಗ್ ಮಾಡೋದಕ್ಕೋಸ್ಕರನೋ ಅಥವಾ ಕೇಳೋದಕ್ಕೋಸ್ಕರನೋ, ನಮ್ಮ ಸಿನಿಮಾ ಬಗ್ಗೆ ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಹೇಳ್ತಾ ಇಲ್ಲ ಡೈರೆಕ್ಟರ್. ನೀವು ಹೇಳಿದಾಗೆ ನಮ್ಮೆಲ್ಲರೂ ಒಂದು ಪರಿಶ್ರಮ, ಆ ಬರವಣಿಗೆಗೆ ಒಂದು ಶಕ್ತಿ ಇದೆ, ಆ ಕಥೆಗೆ ಒಂದು ಶಕ್ತಿ ಇದೆ. ಸೊ ಹಾಗಾಗಿ ನಮಗೆಲ್ಲ ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ದೊಡ್ಡ ವ್ಯಕ್ತಿ ನಾನಲ್ಲ, ಯಾಕಂದ್ರೆ ಸಣ್ಣ ವಯಸ್ಸಿಂದ ನಮ್ಮ ಮನೇಲಿ ಟೇಪ್ ರೆಕಾರ್ಡ್ಗಳು ಏನು ಇಲ್ದಿರೋ ಟೈಮಲ್ಲಿ ಯಾರ್ದೋ ಮನೆಯಲ್ಲಿ ರೇಡಿಯೋನಲ್ಲಿ ಹಾಡು ಬರ್ತಾ ಇದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಕಾರ್ಯಕ್ರಮ ಮುಗಿಯೋವರೆಗೂ ನಾವಲ್ಲಿ ಕಿವಿಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಬರ್ತಾ ಇದ್ದಂಥ ದಿನಗಳಲ್ಲಿ ಅವತ್ತಿಂದ ಅವರು ನಮ್ಮ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಅಂತ ಅದ್ಭುತವಾದ ಮ್ಯೂಸಿಕ್ ಮಾಸ್ಟ್ರು ಇವತ್ತು ನನ್ನ ಸಿನಿಮಾಗೆ ಸಂಗೀತ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಅನ್ಕೊಳ್ತೀನಿ. ಇಳಯರಾಜ ಸರ್ ಅಂದ್ರೆ ಈಸ್ ನಾಟ್ ಒಂದು ಸಾಮಾನ್ಯವಾದಂಥ ಒಂದು ವ್ಯಕ್ತಿತ್ವ ಅಲ್ಲ. ಅದೇನೋ ಒಂದು ಕನೆಕ್ಷನ್ ಇರಬೇಕು, ಏನೋ ಒಂದು ಸೆಳೆತ ಇರಬೇಕು. 1,000 ಜನ ಹೋಗಿ ಅವ್ರ ಹತ್ರ ನಾವು ಕತೆ ಹೇಳ್ತೀವಿ, ನಾವು ಮ್ಯೂಸಿಕ್ ಮಾಡು ಅಂದ್ರೂ ಅವ್ರು ಯಾವುದೇ ಕಾರಣಕ್ಕೂ ಕತೆ ಇಷ್ಟ ಆಗಲಿಲ್ಲ ಅಂದ್ರೆ ಮಾಡಲ್ಲ. ಅದು ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಷಯ. ಅಂಥದ್ರಲ್ಲಿ ಒಂದು ಹೆಣ್ಮಗು ಬಂದು ಅವ್ರನ್ನೇ ಕರೆದು ನಿನ್ ಕತೆ ಹೇಳಮ್ಮ ಅಂತ ಕತೆ ಕೇಳ್ಬಿಟ್ಟು, ಈ ಕತೆ ನನಗಿಷ್ಟ ಆಯಿತು, ಈ ಕತೆಗೆ ನಾನು ಮ್ಯೂಸಿಕ್ ಮಾಡ್ಲಾ ಅಂತ ಕೇಳೋದಿದೆ ಅಂದ್ರೆ ಅದು ಖಂಡಿತವಾಗ್ಲೂ ಸಹ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅಂತಾನೆ ಖಂಡಿತವಾಗಿ ನಾನು ಅನ್ಕೊಳ್ತೀನಿ. ಇಟ್ಸ್ ನಾಟ್ ಇದು. ಅವ್ರ ಮ್ಯಾನೇಜರ್ ಹತ್ರನೂ ನಮಗೆ ರಂಜಿನಿ ಅವರು ಹೇಳ್ತಾ ಇದ್ರಿ, ನನಗೆ ಒಂದು ಆಶ್ಚರ್ಯ, ಹೆಂಗ್ರಿ ನಿಮ್ಗೆ ಕನೆಕ್ಟ್ ಆಯ್ತು ರಾಜಾ ಸರ್ ಜೊತೆನಲ್ಲಿ ಅಂತ ಹೇಳಿದಾಗ, ಎಲ್ಲ ಸರ್ ಹೋಗಿ ಹೇಳಿದೆ, ಅವ್ರು ಈ ರೀತಿ ಹೇಳಿದ್ರು, ಅವ್ರೇನೋ ಒಪ್ಕೊಂಡ್ಬಿಟ್ರು ಸರ್. ಇವತ್ತು ಅವ್ರ ರೆಮ್ಯುನರೇಷನ್ ಕೊಡೋವಂಥ ಕೆಪಾಸಿಟಿ ನಾವಿದೀವ ಸರ್. ಅವ್ರ ರೆಮ್ಯುನರೇಷನ್ ಕೊಡೋವಂಥ ಒಂದು ಇದರಲ್ಲಿ ನಾವೊಂದು 7-8 ಸಿನಿಮಾ ಮಾಡ್ಬೋದು ಸರ್. ಅಂದ್ರೆ ಕನ್ನಡಕ್ಕೆ ಅಂದ್ರೆ ಅಷ್ಟು ಕೇಳ್ತಾರವರು. ನನಗೆ ಅದೊಂದು ಹಾರ್ಟ್ ಬೀಟ್ ಸ್ಟಾರ್ಟ್ ಆಗೋಯ್ತು, ಏನ್ ಮಾಡೋದು ಅಂತ ಹೇಳಿದಾಗ ನೆಕ್ಸ್ಟ್ ಡೇ ಅವರ ಮ್ಯಾನೇಜರ್ ಫೋನ್ ಮಾಡಿ ಇವ್ರು ಕೇಳಿದ್ದಾರೆ ಅವ್ರ ರೆಮ್ಯುನರೇಷನ್. ಸರ್ ಏನು ಒಪ್ಕೊಂಡ್ರು, ರೆಮ್ಯುನರೇಷನ್ ಏನು ಆ ಶಕ್ತಿ ನಮ್ಗಿಲ್ಲ ಅಂದಾಗ, ಎಲ್ಲ ಸಾರ್ ಹೇಳಿದ್ದಾರೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಹೋಗಿ ಅಂತ. ಅದೇ ಹೆಲ್ಪ್ ಅಂದ್ರೆ ಯಾವ ತರ ಹೆಲ್ಪ್, ಎಷ್ಟು ಕಮ್ಮಿ ಮಾಡ್ತಾರೆ ಅಲ್ಲ ಸರ್, ಫ್ರೀ ಅಂತ ಹಿಂಗೆ ಕೇಳಕ್ಕಾಗುತ್ತೆ ಸರ್. ಈಗ ಏನೋ ಕೇಳೋದು, ಎಷ್ಟು ಕಮ್ಮಿ ಮಾಡ್ಬೋದು ಅಂತ ಕೇಳ್ಬೋದು ಅಷ್ಟೇ. ಅವ್ರು ಇಲ್ಲ ಹೋಗಿ ಅವ್ರು ಹೇಳಿದಾರಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾರೆ ಹೋಗಿ. ಇಲ್ಲ ಪ್ಲೀಸ್ ನಮ್ಮ ಸಮಾಧಾನಕ್ಕೊಂದು ಹೇಳಿ ಅಂದಾಗ, ಇಲ್ಲ ನೀವು ಏನು ಅನ್ಕೊಂಡಿದ್ದೀರ ಮನಸ್ಸಲ್ಲಿ ಅಷ್ಟನ್ನು ಕೊಡಿ ಅಷ್ಟೇ, ಹೆಲ್ಪ್ ಮಾಡ್ತಾರೆ. ಸೊ ಅವ್ರಿಗೆ ಇಲ್ಲಿಂದ ಒಂದು ದೀರ್ಘದಂಡ ಪ್ರಣಾಮಗಳು. ಯಾಕಂದ್ರೆ ಕನ್ನಡದಲ್ಲೇ ಆಗಲಿ, ತಮಿಳಲ್ಲೇ ಆಗಲಿ, ಯಾವುದೇ ಭಾಷೆನಲ್ಲಾಗಲಿ ಅವ್ರು ಕೊಟ್ಟಿರುವಂಥ ಸಾಂಗು 45-50 ವರ್ಷದ ಹಿಂದಿನ ಸಾಂಗು, ಕನ್ನಡದ ಸಾಂಗು ಇವತ್ತು FM ನಲ್ಲಿ ಅದು ಫಸ್ಟ್ ಸಾಂಗ್ ಆಗ್ಬಿಡುತ್ತೆ, ಯಾವುದೇ ಆರ್ಕೆಸ್ಟ್ರಾಗಳಲ್ಲಿ ಓಡುತ್ತೆ. ನಾವು ಎಷ್ಟೋ ಸಾಂಗ್ಗಳು ಕೇಳಿದ ಮೇಲೂ ಈ ಸಾಂಗ್ ಕೇಳಬೇಕು ಅಂತ ಅನ್ಸುತ್ತೆ. ಅದು ಇಳಯರಾಜ ಸರ್ ಇರುವಂತ ಒಂದು ಶಕ್ತಿ, ತಾಕತ್ತು, ಅವ್ರ ಮ್ಯೂಸಿಕ್ ಇರುವಂಥದ್ದು. ಇವತ್ತು ನಾವೆಲ್ಲರೂ ಸಹ ನಮ್ಮ ಸಿನಿಮಾದಲ್ಲಿ ಅವರು ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ತುಂಬಾ ಅದೃಷ್ಟವಂತ ಅಂತ ನಾವು ಭಾವಿಸ್ತೀವಿ. ಅದ್ಭುತವಾದಂಥ ಮ್ಯೂಸಿಕ್ನ ಮಾಡಿದ್ದಾರೆ. ಬಟ್ ಏನಂದ್ರೆ ಇವರೆಲ್ಲ ತುಂಬಾ ಸ್ವಾರ್ಥಿಗಳು. ನನಗೆ ಇನ್ನೂ ಕೇಳಿಸಿಲ್ಲ ನನಗೆ ಸಾಂಗ್ನ, ಇವರೇ ಕೇಳ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ಯಾರ್ಯಾರು ಹೋಗ್ತಾರೆ ಇವ್ರ ಆಫೀಸ್ಗೆ ಅವ್ರಿಗೆಲ್ಲ ಕೇಳಿಸ್ತಾರೆ. ಅವರೆಲ್ಲ ಬಂದು ನನ್ಗೊಟ್ಟೆ ಉರಿಸ್ತಾರೆ, ಮಗ ಸಾಂಗ್ ಮಾಡಿದ್ದಾರೆ ಮಗ ಇಳಯರಾಜ ಸರ್. ನೀನ್ ಕೇಳಿಲ್ವಾ? ಕೇಳಿರಾಗು, ನಮ್ಮ ದೇವರನ್ನೇ ಕೇಳಿರಾಗರು ಅಂತ. ಇನ್ಯಾರು ಬರ್ತಾರೆ, ಮಗ ಆಫೀಸ್ಗೆ ಹೋಗಿದ್ದೆ ಏನೋ ಸಾಂಗ್ ಓದು ಅಯ್ಯಯ್ಯೋ ಅಂತ. ನಮಗ್ ಸಾಂಗ್ ಕೇಳ್ಸಲ್ಲ. ಕೇಳಿದ್ರೆ ಸರ್ ನಿಮ್ಗೊಂದು ಸರ್ಪ್ರೈಸ್ ಪ್ಯಾಕೇಜ್ ಕೊಡ್ತೀವಿ ಸರ್. ಸರ್ ಕರೆದ್ರೆ ಅರ್ಧ ರಾತ್ರಿ ಹೋಗ್ಬಿಡ್ತೀನಿ ಸರ್, ಅದನ್ನು ಕರೆಯಲ್ಲ ಸರ್, ನಮ್ಗೆ ಅದಕ್ಕೂ ಕರೆಯಲ್ಲ. ಈ ಟೈಟ್ಲ್ ನೋಡಿ ನನಗೆ ಸಸ್ಪೆನ್ಸ್ ಆಗಿ ಇಟ್ಬಿಟ್ಟು, ಈ ಟೈಟ್ಲ್ ಒಂದು ವಾರದಿಂದ ಜಗಳ ಮುಂಸಾಟಗಳು. ಈ ಟೈಟ್ಲ್ ನನ್ಗೆ ಇಷ್ಟ ಆಗಿಲ್ಲ ಅಂತ ನಾನು, ಅವ್ರು ಇಲ್ಲ ಈ ಟೈಟ್ಲ್ ಇಷ್ಟ ಆಗಿದೆ, ಏನೋ ಒಂದು ಕ್ರಿಯೇಟ್ ಮಾಡುತ್ತೆ, ಹೆಂಗ್ ಕ್ರಿಯೇಟ್ ಮಾಡುತ್ತೆ ಹೇಳಿ ಅಂತ ನಾನು. ಹಿಂಗೆಲ್ಲ ನಮ್ಮಲ್ಲಿ ಎಷ್ಟು ಕಿತ್ತಾಟಗಳಾಗಿದೆ ಅಂದ್ರೆ
ಬಟ್ ಅದಕ್ಕೆ ಏನೋ ಒಂದು ಕೊಡ್ತಾರೆ, ಹೇಳಿ ಈ ಟೈಟ್ಲ್ ಏನು ಅಂದರೆ, ಸರ್ ಇದಕ್ಕೊಂದು ಡೆಫಿನೇಷನ್ ಕೊಡ್ತೀವಿ ನೋಡಿ ಸರ್, ನಿಮ್ಗೆ ಇಷ್ಟ ಆಗೋ ಥರ ಅಂತ. ಇವತ್ತು ನಿಜಕ್ಕೂ ಮನಸ್ಸು ತುಂಬಿ ಬಂತು. ಆ ಟೈಟ್ಲ್ ನೋಡಿ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ, ನನಗೂ ತುಂಬ ಎಕ್ಸೈಟ್ ಆಗಿದೆ. ಮೋಸ್ಟ್ಲಿ ನನ್ನ ಒಂದು ಡಿಸಿಷನ್ನೇ ರಾಂಗ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಇಂಥ ಟೀಮ್ ಜೊತೆನಲ್ಲಿ ನಾನು ಕೆಲಸ ಮಾಡ್ತಾ ಇರೋದಕ್ಕೆ. ಎಲ್ಲ ನಮ್ಮ ಹುಡುಗರು ಇಲ್ಲಿ ಯಾರು ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ನನ್ನ ಕ್ಯಾಮ್ರಾಮನ್ನು, ಇವೆಲ್ಲ ಏನೂ ಇಲ್ಲ. ಹೋಗಲ್ಲಿ ಮೊಟ್ಟೆ ಟ್ರೈ ಹಿಡ್ಕೊಂಬಂದ್ರು ಅಂದ್ರೆ ಪಾಪ ನಮ್ಮ ಡೈರೆಕ್ಟರ್ ಹೋಗ್ತಾ ಇರ್ತಾರೆ. ನಾನು ಡೈರೆಕ್ಟರ್ ನೀವೇ ಹೋಗ್ತೀರಾ, ಬಂದ್ರೆ ಇಲ್ಲ ಇರಿ ಸರ್, ತಗೊಳ್ಳಿ ಸರ್ ಅಂತ ಹಿಂಗೆ ಟೀಮು ಕಷ್ಟಪಡ್ತಾ ಇದೆ. ಸರ್ ನನಗೊಂದು ಜೋಡಿ ಇದೆ ಸರ್. ಪ್ರೇಮ್ ಮಾಡೋ ಸಿನಿಮಾದಲ್ಲಿ ಜೋಡಿ ಇಲ್ಲ ಅಂದ್ರೆ ಹೇಗೆ ಸರ್? ಜೋಡಿನ ಒಂಥರ ಸ್ಪೆಷಲ್ ಏನೋ ಒಂದು ಆನ್ ಬೋರ್ಡ್ ತೊಗೊಂಡ್ಬರೋಣ, ನಿಮಗೆಲ್ಲ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಕೊಡೋಣ ಅಂತೇಳಿ. ಅದು ಒಂದು ಕಡೆ ನಮ್ಗೆ ಸ್ವಾರ್ಥ, ಅದನ್ನು ನಾವು ಪ್ರಮೋಷನ್ ಒಂದು ಯುಟಿಲೈಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅನ್ನೋ ಕಾರಣಕ್ಕೆ ಜೋಡಿ ತುಂಬ ಸುಂದರವಾದ ಹುಡುಗಿನ ಈ ಸಿನಿಮಾಗೆ ಆಯ್ಕೆ ಮಾಡಿದ್ದೀವಿ. ಸದ್ಯದಲ್ಲೇ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ, ನಿಮಗೂ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನನ್ನ ಹುಟ್ಟದ ಹಬ್ಬಕ್ಕೆ ವಿಶ್ ಮಾಡಿದಂತ ಇನ್ನೊಂದು ತುಂಬ ಎಂಥ ವಿಷಯ ಮರ್ತದೆ, ನಾನು ಸೋ ಸಾರಿ. ಎಲ್ಲರೂ ಏನು ಅಂದರೆ ನಮ್ಮ ಟೈಟಲ್ ಲಾಂಚ್ಗಳನ್ನ, ಟ್ರೈಲರ್ ಲಾಂಚ್ಗಳನ್ನ, ಸೂಪರ್ ಸ್ಟಾರ್ಗಳನ್ನ ಕರೆದು ಮಾಡಿಸ್ತಾರೆ. ನಮ್ಮ ಹೆಮ್ಮೆ ಏನು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಫ್ಯೂಚರ್ ಸೂಪರ್ ಸ್ಟಾರ್ಗಳಿಗೆಲ್ಲ ಲಾಂಚ್ ಮಾಡಿಸಿದ್ವಿ. ಥ್ಯಾಂಕ್ಸ್ ಕೊಡ್ರೋ ಎಲ್ಲ ಕನ್ನಡದ ಫ್ಯೂಚರ್ ಸೂಪರ್ ಸ್ಟಾರ್ಗಳಿಗೂ ಸಹ ಬಂದು ನೀವೆಲ್ಲ ಪ್ರೀತಿಯಿಂದ ಇವತ್ತು ನನಗೆ ವಿಶ್ ಮಾಡಿ ನಮ್ಮ ಟೈಟಲ್ ಲಾಂಚ್ನ ಮತ್ತು ಪೋಸ್ಟರ್ ಲಾಂಚ್ನ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು, ಲವ್ ಯು. ಆದಷ್ಟು ಬೇಗ ಸ್ವಲ್ಪ ಎತ್ತರಕ್ಕೆ ಬೆಳೀರಿ, ಚೆನ್ನಾಗಿ ಬೆಳೀರಿ, ಕನ್ನಡ ಇಂಡಸ್ಟ್ರಿ ಸೂಪರ್ ಸ್ಟಾರ್ಗಳಾಗಿ ಬೇಗ ಲಾಂಚ್ ಆಗ್ರಿ. ಓಕೆನಾ? ಥ್ಯಾಂಕ್ ಯು. ಬಂದಿರತಕ್ಕಂಥ ಎಲ್ಲರಿಗೂ ಲವ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.